ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಖರಾಬಿ ಜಮೀನು ಉಳುಮೆ ವಿಚಾರದಲ್ಲಿ ಹೊಡೆದಾಟ ಬಡಿದಾಟ, ತೀವ್ರ ಹಲ್ಲೆಗೊಳಗಾದ ವ್ಯಕ್ತಿ ಆಸ್ಪತ್ರೆಗೆ ದಾಖಲು, ನ್ಯಾಯ ಕೊಡಿಸುವಂತೆ ಡಿಸಿ ಬಳಿ ದುಂಬಾಲು. ಗ್ಯಾಸ್ ದರ ಏರಿಕೆ, ಸ್ಟಾಕ್ ಇದ್ರೂ ಸಪ್ಲೈ ಇಲ್ಲ ಎಂದು ಹೆಚ್ಚು ದರ ಬೀಗುತ್ತಿರುವ ಗ್ಯಾಸ್ ಬಂಕ್ ಮಾಲೀಕರು, ಆಟೋ ಚಾಲಕರ ಸಂಘದಿಂದ ಡಿಸಿ ಕಚೇರಿಗೆ ಮುತ್ತಿಗೆ. ಎಲ್ಲೆಂದರಲ್ಲಿ ಗೆಟ್ಟು ನಿಲ್ಲುತ್ತಿರುವ ಕೆಎಸ್ಆರ್ಟಿಸಿ ಬಸ್, ಗುಡಿಬಂಡೆಯಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಟ, ಪರೀಕ್ಷೆಗೆ ಹೋಗುವಾಗ ಕೆಟ್ಟು ನಿಂತರೆ ಗತಿ ಏನು ಎಂದು ಆತಂಕ. ಇಟ್ಟಿಗೆ ಫ್ಯಾಕ್ಟರಿ, ಹೋಟೆಲ್, ರೆಸಾರ್ಟ್, ಮೆಕ್ಯಾನಿಕ್ ಶಾಪ್ಗಳ ಮೇಲೆ ಬಾಲ ಕಾರ್ಮಿಕರ ನೇಮಕ ವಿರೋಧಿ ದಳ ದಾಳಿ, ಬಾಲ ಕಾರ್ಮಿಕರನ್ನ ನೇಮಿಸಿಕೊಳ್ಳದಂತೆ ಎಚ್ಚರಿಕೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಾರೇಪಲ್ಲಿ ಗ್ರಾಮದಲ್ಲಿ ತಮ್ಮ ಜಮೀನಿನಲ್ಲಿ ಉಳುಮೆಗೆ ಬಂದಿದ್ದ ಜೆಸಿಬಿಯನ್ನ ಅರವಿಂದ್ ಕುಮಾರ್ ಎನ್ನುವವರು ತಡೆಯಲು ಹೋದಾಗ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ರಕ್ತ ಸಿಕ್ತ ಮೈಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದು, ತಮಗೆ ನ್ಯಾಯ ಕೊಡಿಸುವಂತೆ ಶಾಸಕ ಸುಬ್ಬಾರೆಡ್ಡಿ ಬಳಿ ಮನವಿ ಮಾಡಿದ್ದ ಕಾರಣ ಶಾಸಕರೇ ಡಿಸಿ ಬಳಿ ಬಂದು ಜಮೀನು ಜಗಳ ವ್ಯಾಜ್ಯ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ ಎಂದು ನೊಂದ ಕುಟುಂಬ ತಿಳಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ನಾರೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ ಹೊಸಹುಟ್ಟಿಯ ಗ್ರಾಮದ ವ್ಯಕ್ತಿ ಶಿವಾರೆಡ್ಡಿ ಕಡೆಯವರು ಜೆಸಿಬಿ ಮೂಲಕ ಉಳುಮೆಗೆ ಬಂದಿದ್ದ ವೇಳೆ ಜಮೀನು ಮಾಲೀಕ ಅರವಿಂದ್ ಕುಮಾರ್ ಎಂಬಾತ ಅಡ್ಡಿಪಡಿಸಿದ್ದಕ್ಕಾಗಿ ಆತನ ಮೇಲೆ ಶಿವಾರೆಡ್ಡಿ ಕಡೆ ಸಂಬಂಧಿಕರು ಗುಂಪು ಕಟ್ಟಿಕೊಂಡು ಬಂದು ಹೊಡೆದಿದ್ದಾರೆ. ಜೆಸಿಬಿ ತೋಡಿದ್ದ ಗುಣಿಯಲ್ಲೇ ಹಾಕಿ ತುಳಿದು ಹೊಡೆದು ರಕ್ತ ಗಾಯಗೊಳಿಸಿದ್ದಾರೆ. ఇంత కరాజేసి ఇంత కొడతానా కూడా నాకు పోలీసు వాళ్ళు రాలే, తహసీల్దారు రాలే. తహసీల్దార్ మేడం చెప్పింది స్టాప్ చేస్తామని, అయినా నాకు దౌర్జన్యంగా కొట్టి ఇట్లా చేసినారు. నన్ను నాకు ఎక్కడా న్యాయం సిಗ್ತಾలేదు. ತೀವ್ರವಾಗಿ ಗಾಯಗೊಂಡ ಅರವಿಂದ್ ಕುಮಾರ್ನನ್ನು ಕೂಡಲೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ನೊಂದ ಕುಟುಂಬ ಶಾಸಕ ಸುಬ್ಬಾರೆಡ್ಡಿ ಬಳಿ ತಮ್ಮ ನೋವು ತೋಡಿಕೊಂಡಿದ್ದರಿಂದ ಸುಬ್ಬಾರೆಡ್ಡಿರವರು ಜಿಲ್ಲಾಧಿಕಾರಿಗಳ ಬಳಿ ಆ ಜಮೀನು ಜಗಳದ ಬಗ್ಗೆ ಕೂಲಂಕುಷ ವಿಚಾರಣೆ ನಡೆಸಿ ನ್ಯಾಯ ಕೊಡಿಸಿ ಎಂದು ತಿಳಿಸಿದ್ದಾರೆ. ಯಾವುದೋ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗುತ್ತೆ. ರಾತ್ರಿ ಫೋನ್ ಮಾಡಿಬಿಟ್ಟು ಅಂತ ಹತ್ಕೊಂಡ್ರು ನನ್ನ ಜೊತೆ. ಇಲ್ಲ ನಾವು ಬರಲೇಬೇಕಂದ್ರೆ ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಪ್ಪ ಎಷ್ಟೊತ್ತಾದರೂ ಬಾಗೇಪಲ್ಲಿಗೆ ಬರ್ತೀನಿ ಅಂದೆ. ನಂದೇನೋ ಬೇರೆ ಕೆಲಸ ಇದ್ದು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ಬಂದಿದ್ದರು. ಮತ್ತು ಡಿ ಸಿ ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದರೆ ನಾಳೆ ಬಾಗೇಪಲ್ಲಿಗೆ ಡಿ ಸಿ ಅಲ್ಲಿಗೆ ಬಂದು ಖುದ್ದಾಗಿ ಇಲ್ಲ ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ನಾನು ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಂದಾಗಿದೆ. ಆದರೆ ಯಾವುದೇ ಒಂದು ಕಾರಣಕ್ಕೆ ಇರುತ್ತೆ ಜಮೀನು ಗಲಾಟೆಗಳು. ಆದರೆ ಈ ಒಡೆದಾಟ ಪಡೆದಾಟ ಲೆವೆಲ್ಗೆ ಹೋಗ್ಬಾರ್ದು. ಯಾಕಂದರೆ ನಾವಿರೋರು ಒಂದಾದಾಗ ಅವ್ರು ಕರೆಸ್ಬೇಕು, ಮಾತನಾಡಬೇಕು, ನ್ಯಾಯಸಮ್ಮತವಾಗಿ ಹೋಗ್ಬೇಕು. ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬಾಗೇಪಲ್ಲಿಲಂತೂ ನಡೆಯಲ್ಲ ಅಂತ. ಇನ್ನು ಗಾಯಗೊಂಡ ಅರವಿಂದ್ ಪರವಾಗಿ ಭೋವಿ ಸಮುದಾಯದ ಜಿಲ್ಲಾಧ್ಯಕ್ಷೆ ವಸಂತ ಗಂಗರಾಜು, ಗಾಯಗೊಂಡ ಅರವಿಂದ ಕುಟುಂಬ ನಮ್ಮ ಸಮುದಾಯಕ್ಕೆ ಸೇರಿದ್ದಾರೆ, ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಿವಾರೆಡ್ಡಿ 20 ಜನ ಬಾಡಿಗೆ ಗೂಂಡಾಗಳನ್ನು ಕರೆಸಿ ಮನಸೋ ಇಚ್ಛೆ ಥಳಿಸಿದ್ದಾರೆ. ಜಾತಿ ನಿಂದನೆ ಮಾಡಿ ಅವಮಾನಗೊಳಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ದೌರ್ಜನ್ಯ ಎಸಗುತ್ತಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕು. ಹಣದ ಹಮ್ಮಿನಿಂದ ಸಣ್ಣ ಪುಟ್ಟ ಜನರ ಮೇಲೆ ಈ ರೀತಿ ದೌರ್ಜನ್ಯ ನಡೆಸುವುದು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ್ದೇವೆ. ನಮ್ಮ ಶಾಸಕರಾದ ಸುಬ್ಬಾರೆಡ್ಡಿಗೂ ಮನವಿ ಮಾಡಿದ್ದೇವೆ, ಡಿಸಿಗೂ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಸಮ್ಮತಿಸಿದ ಡಿಸಿ ಅವರು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದು ತಿಳಿಸಿದರು. ಜಮೀನು ಬಂದ್ಬಿಟ್ಟು ಎಲ್ಲಿ ಅದು ನಾರೇಪಲ್ಲಿ ಹತ್ರ ಇರೋದು.
ನಮ್ಮ ಹೆಸರು ವಸಂತ. ನಾರೇಪಲ್ಲಿ ಹತ್ರ ಇರೋ ಜಮೀನನ್ನ ಎಲ್ಲೋ ಗೆಡ್ದು ಮಾತ್ರ ಇರೋ ಸರ್ವೆ ನಂಬರ್ ತೊಗೊಂಡು ಬಂದು ಇಲ್ಲಿ ಇವರು ಲೇಔಟ್ ಮಾಡೋದಕ್ಕೆ ಕನ್ವರ್ಷನ್ಗೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತೊಗೊಂಡು ಬಂದಿದ್ರು. ಇವ್ರು ಹೋಗಿ ಯಾಕೆ ಅಲ್ಲಿ JCP ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಬೇರೆ ಊರಿಂದ 40 ಜನನ ಕರೆಸ್ಬಿಟ್ಟು ಇವ್ರನ್ನ ಪ್ಲ್ಯಾನೇ ಇಲ್ದಿರ ಬಂದು ಹೊಡೆದು ಇವ್ರನ್ನ ಸಾಯಿಸ್ತೀವಿ ಅಂತ ಏನೇನೋ ಬೆದರಿಕೆ ಹಾಕಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬ್ರೆಲ್ಲ MLA ಸಾಹೇಬರು DC ಸಾಹೇಬರು ಎಲ್ಲ ಪರ್ಸ್ನಲ್ಲಾಗಿ ತೊಗೊಂಡು ಹೇಳಿದ್ದಾರೆ. ಅದೆಲ್ಲ ನಾವು ಮಾತಾಡಿದ್ದಾಯಿತು. ನಾಳೆ ಎಲ್ಲ ತಹಸೀಲ್ದಾರು SP ಸಾಹೇಬರು DC ಸಾಹೇಬರು ಎಲ್ಲ ಬಾಗೇಪಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ ಅದೇನಿದೆಯೇ ನ್ಯಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಘಟನೆ ನಡೆದು 3 ದಿವಸ ಆಯಿತು. 3 ದಿವಸದಿಂದನೂ ನಡೀತಾನೆ ಇದೆ. ಪೊಲೀಸ್ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ತೊಗೊಂಡು ಬಂದು ಇವರು ಅಡ್ಮಿಂಟ್ ಆಗಿದ್ರು. ಅಷ್ಟು ಹೊಡೆದ್ಬಿಟ್ಟಿದ್ರಿ ಹುಡುಗನ್ನ. ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಶಿವಾರೆಡ್ಡಿ ಮಗ ಅವರು ಅಲ್ಲಿ ಲ್ಯಾಂಡ್ ಮಾಫಿಯಾ ಅವರು ಅಲ್ಲಿ ಹೊಸೂಟೆದವ್ರು ಪಕ್ಕದಲ್ಲಿ ನಮ್ಮ ತಮ್ಮನ್ನ. ಏನ್ ಹೆಸರು? ಅರವಿಂದ್. ಈ ವೇಳೆ ಗಾಯಾಳು ಅರವಿಂದ್ ಕುಮಾರ್ ಮತ್ತು ಅವರ ಕುಟುಂಬ ಜೊತೆಗಿದ್ದು ನಮ್ಮ ಕುಟುಂಬದ ವಿರುದ್ಧ ದೌರ್ಜನ್ಯ ಎಸಗುತ್ತಿರುವ ಪ್ರಭಾವಿ ಶಿವಾರೆಡ್ಡಿ ಮತ್ತು ಅವರ ಬೆಂಬಲಿಗರನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರುವ ಯುದ್ಧದಲ್ಲಿ ತೈಲ ಬ್ಯಾಂಕರ್ಗಳ ಮೇಲೆ ಕ್ಷಿಪಣಿ ದಾಳಿ ನಡೆಯುತ್ತಿದೆ. ಯುದ್ಧದ ನೆಪದಲ್ಲಿ ನಮ್ಮ ರಾಷ್ಟ್ರಗಳಿಗೆ ತೈಲ ರಫ್ತು ಆಗುತ್ತಿಲ್ಲ ಎಂಬ ನೆಪವೊಡ್ಡಿ ನಮ್ಮಲ್ಲೂ ಗ್ಯಾಸ್ ಸಪ್ಲೈಗೆ ಡಿಮ್ಯಾಂಡ್ ಶುರುವಾಗಿದೆ. ಆಟೋ ಗ್ಯಾಸ್, ಪೆಟ್ರೋಲ್ ಬಂಕ್ಗಳಲ್ಲಿ ದಿಢೀರನೆ ಗ್ಯಾಸ್ ಬೆಲೆ ಹೆಚ್ಚಿಸಿದ್ದು ಸರ್ಕಾರ ಕೂಡಲೇ ಗ್ಯಾಸ್ ಸರಬರಾಜು ಮತ್ತು ದರಗಳ ಏರಿಕೆ ಕಡೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿ ಆಟೋ ಚಾಲಕರ ಸಂಘ DC ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಅರಬ್ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಡೀಸೆಲ್, ಪೆಟ್ರೋಲ್ ಹಾಗೂ ಗ್ಯಾಸ್ ಸರಬರಾಜು ಆಗ್ತಿಲ್ಲ. ಯುದ್ಧ ನಡೆಯುತ್ತಿರುವ ಕಾರಣ ಇಂಧನಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ನಮ್ಮಲ್ಲಿ ಸ್ಟಾಕ್ ಇಲ್ಲ ಎಂಬ ನೆಪವೊಡ್ಡಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಜಿ ಮೇಲೆ 20ರಿಂದ 200 ರೂಪಾಯಿ ಹೆಚ್ಚಿಸಿದ್ದಾರೆ. ಇದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ಗೂ ಬೇಡಿಕೆ ಹೆಚ್ಚಾಗ್ತಿದೆ. ಇದಲ್ಲದೆ ಖಾಸಗಿ ಬಸ್ ಮಾಲೀಕರ ದೌರ್ಜನ್ಯ ಹೆಚ್ಚಾಗಿದೆ ಎಂಬಿತ್ಯಾದಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಟೋ ಚಾಲಕರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಟೋ ಚಾಲಕರು ಮತ್ತು ಮಾಲೀಕರು ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾ ಗೌರವಾಧ್ಯಕ್ಷರು. ಆಟೋಗಳ ಬಗ್ಗೆ ಬಹಳ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ನಮ್ಗೆ ಯಾವುದೇ ಸವಲತ್ತುಗಳಿಲ್ಲ ಸರ್ಕಾರದಿಂದ. ಯಾವ ಸವಲತ್ತು ಕೊಟ್ಟರು ಸರ್ಕಾರಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಈಗ ಯುದ್ಧ ಒಂದು ಬಂದಿದೆ ಅಂತೇಳಿ ಈ ಗ್ಯಾಸ್ ಬಂಕ್ಗಳವರು ದಿನಕ್ಕೊಂದು ರೇಟ್, ಮೊನ್ನೆ 70 ರೂಪಾಯಿ, ನೆನ್ನೆ 75, ಇವತ್ತು 79, ಈಗ ದಿನಕ್ಕೊಂದು ರೇಟ್ ಮಾಡ್ತಾ ಇದ್ರೆ ನಮ್ಮವ್ರ ಮೊದಲಿಗೆ ಕಷ್ಟ. ಗ್ಯಾಸ್ ದರ ಜಾಸ್ತಿ ಆಗಿದೆ. ನಮ್ಮ ಈ ಏನು ಆಟೋ ಚಾಲಕರಿಗೆ ದಿನನಿತ್ಯ ಓಡಿಸ್ಬೇಕು. ಯಾಕೆಂದರೆ ನಮ್ಮ ಜೀವನ ಮಾಡೋದೇ ಇದರಿಂದ. ಆ ಒಂದು ಇದರಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಗ್ಯಾಸ್ ದರ ನಿಗದಿಪಡಿಸಬೇಕು. ನಮ್ಮ ಆಟೋ ಚಾಲಕರು ಎಲ್ಲ ಬಡವರೇ ಇರ್ತಾರೆ, ಎಲ್ಲ ಆಟೋ ಚಾಲಕರು. ಅದು KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಸಾರಿಗೆ ಘಟಕಗಳಿಂದ ಗುಡಿಬಂಡೆಗೆ ಸಂಚರಿಸುವ KSRTC ಬಸ್ಗಳು ಪದೇ ಪದೇ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಿದ್ದು ಪ್ರಯಾಣಿಕರಿಗೆ ತೊಂದರೆಯಾಗ್ತಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನಿಯಮಿತ ಸಮಯಕ್ಕೆ ಹೋಗಲು ಸಾಧ್ಯವಾಗ್ತಿಲ್ಲ. PUC ಪರೀಕ್ಷೆ ಪ್ರಾರಂಭವಾಗಿದ್ದು ಇನ್ನು SSLC ಸೇರಿದಂತೆ ಎಲ್ಲ ತರಗತಿಗಳ ಪರೀಕ್ಷೆಗಳು ಸಹ ಪ್ರಾರಂಭವಾಗುತ್ತವೆ. ಪರೀಕ್ಷೆಗೆ ಹೋಗುವಾಗ ಬಸ್ ಕೆಟ್ಟು ಹೋದ್ರೆ ಪರೀಕ್ಷೆ ಬರೆಯುವುದು ಹೇಗೆ ಎಂಬ ಆರೋಪ ಕೇಳಿಬಂದಿದೆ. ಆಗೋಯ್ತು ಬಿಡಿ. ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಸಾರಿಗೆ ಘಟಕಗಳಿಂದ ಗುಡಿಬಂಡೆಗೆ ಸಂಚರಿಸುವ KSRTC ಬಸ್ಗಳು ಪದೇ ಪದೇ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತಿದ್ದು ಪ್ರಯಾಣಿಕರಿಗೆ ತೊಂದರೆಯಾಗ್ತಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನಿಯಮಿತ ಸಮಯಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. PUC ಪರೀಕ್ಷೆ ಪ್ರಾರಂಭವಾಗಿದ್ದು ಇನ್ನು SSLC ಸೇರಿದಂತೆ ಎಲ್ಲಾ ತರಗತಿಗಳ ಪರೀಕ್ಷೆಗಳು ಸಹ ಪ್ರಾರಂಭವಾಗುತ್ತವೆ. ಪರೀಕ್ಷೆಗೆ ಹೋಗುವಾಗ ಬಸ್ ಕೆಟ್ಟು ಹೋದರೆ ಪರೀಕ್ಷೆ ಬರೆಯುವುದು ಹೇಗೆ ಎಂಬ ಆರೋಪ ಕೇಳಿ ಬಂದಿದೆ. ದಿನನಿತ್ಯ ಬೆಳಗಿನ ಸಮಯದಲ್ಲಿ ವಿವಿಧ ಕೆಲಸ ಕಾರ್ಯಗಳು, ಶಾಲಾ ಕಾಲೇಜುಗಳಿಗೆ ಹೋಗುವವರು, ಆಸ್ಪತ್ರೆಗಳಿಗೆ ಹೋಗುವವರು, ಪರೀಕ್ಷೆ ಬರೆಯಲು ಹೋಗುವ ವಿದ್ಯಾರ್ಥಿಗಳು ಹೀಗೆ ಹಲವಾರು ಕಡೆಗಳಿಗೆ ಹೋಗಬೇಕಾದವರು ಆತುರಾತುರವಾಗಿ ಬಸ್ಸಿಗೆ ಬಂದರೂ ಬಸ್ಸುಗಳು ಎಲ್ಲಿ ಕೆಟ್ಟು ನಿಲ್ಲುತ್ತವೆ ಎನ್ನುವಂತಹ ಆತಂಕ ಪ್ರಯಾಣಿಕರನ್ನ ಸದಾ ಕಾಡುತ್ತದೆ. ಕಾರಣ ಏನಪ್ಪ ಅಂದರೆ ಇದೊಂದೇ ಬಸ್ ಅಲ್ಲ, ಬಾಗೇಪಲ್ಲಿ ಘಟಕ ಮತ್ತು ಗೌರಿಬಿದನೂರು ಘಟಕ, ಚಿಕ್ಕಬಳ್ಳಾಪುರ ಘಟಕ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮೀಣ ಸಾರಿಗೆ ಬಸ್ಸುಗಳೆಲ್ಲ ಕೂಡ ಹೀಗೆ ಇದೆ. ನಾವು ಪ್ರತಿ ಸಾರಿ ಕೂಡ ಪ್ರತಿಭಟನೆ ಮಾಡಿ ಒಳ್ಳೆಯ ಸೌಕರ್ಯ ಕೊಡಿ, ಹಳ್ಳಿಗಳಿಗೆ ಬಸ್ಸುಗಳು ಕೊಡಿ ಅಂತ ಒತ್ತಾಯ ಮಾಡ್ತಾಯಿದ್ರು ಸಹ ಇವತ್ತು ನಾವೇ ಆಕಸ್ಮಿಕವಾಗಿ ಈ ಬಾಗೇಪಲ್ಲಿ
ಕ್ಷೇತ್ರದ ಶಾಸಕರು ಈ ದಪ್ಪರ್ತಿ ಗ್ರಾಮಕ್ಕೆ ಭೇಟಿ ನೀಡೋದ್ರಿಂದ ಇಲ್ಲಿ ಬಂದಿದ್ದೀವಿ. ನಮ್ಮ ಮುಂದೆನೇ ಹಿಂಬದಿ 7 ಚಕ್ರಗಳು ಕಳಚಿ ಬೀಳುವಂಥ ಪರಿಸ್ಥಿತಿಗಿದೆ. ಇದು ಹಳೆ ಗುಜರಿ ಬಸ್ಸು. ಆಕಸ್ಮಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇದು ಈ ರೀತಿ ಆಗಿದೆ. ಒಂದು ಕಡೆ ಈಗ ಪರೀಕ್ಷೆಗಳು ಹತ್ರ ಆಗಿದೆ, SLC ಎಕ್ಸಾಮ್ಸು ಎಲ್ಲ ಎಕ್ಸಾಮ್ಸು ಇದೆ. ಮೇಲಾಗಿ ಸರ್ಕಾರ ಘೋಷಣೆ ಮಾಡಿದೆ, ನೀವು ಅಡ್ಮಿಷನ್ ಟಿಕೆಟ್ ತೋರಿಸ್ಬಿಟ್ಟು ಫ್ರೀಯಾಗಿ ಸಂಚಾರ ಮಾಡ್ಬೋದು ಅಂತ. ಇಂತಹ ಬಸ್ಸಲ್ಲಿ ಫ್ರೀಯಾಗಿ ಸಂಚಾರ ಎಲ್ಲಿಗೆ ಮಾಡ್ಬೋದು ಅಂತ ನಮ್ಗೆ ಅನುಮಾನ ಕಾಡ್ತಾ ಇದೆ. ನಿಗದಿತ ಸಮಯಕ್ಕೆ ಬಸ್ಸು ಹತ್ತಿದ್ರೂ ಹೋಗಬೇಕಾಗಿರುವ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಸೇರಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕೆಎಸ್ಆರ್ಟಿಸಿ ಬಸ್ಗಳು ನಡು ರಸ್ತೆಯಲ್ಲೇ ಕೆಟ್ಟು ನಿಲ್ಲುವುದರಿಂದ ಗ್ರಾಹಕರು ಡಿಪೋಗೆ ಕರೆ ಮಾಡಿ ಬೇರೆ ಬಸ್ ವ್ಯವಸ್ಥೆ ಮಾಡುವಷ್ಟರಲ್ಲಿ ಬಹಳ ಸಮಯ ತೆಗೆದುಕೊಳ್ಳುತ್ತಿದೆ. ಬೇರೆ ಬಸ್ಗಳಿಗೆ ಹತ್ತಿ ಹೋಗೋಣವೆಂದರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಎಲ್ಲಾ ಬಸ್ಸುಗಳಲ್ಲಿ ಪ್ರಯಾಣಿಕರು ಕಿಕ್ಕೆರೆದು ತುಂಬಿರುತ್ತಾರೆ. ಬೆಂಗಳೂರು ನಗರದಂತಹ ಪಟ್ಟಣಗಳಿಗೆ ಮಾತ್ರ ಸುಸಜ್ಜಿತವಾದ ಬಸ್ ನಿಯೋಜಿಸಿ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಸುಸಜ್ಜಿತವಲ್ಲದ ಡಕೋಟಾ ಬಸ್ ನಿಯೋಜನೆ ಮಾಡುವುದು ಸರಿಯಲ್ಲ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಸ್ಗಳನ್ನು ರಸ್ತೆಗಿಳಿಸುವ ಮೊದಲು ಬಸ್ ಸುಸ್ಥಿತಿಯ ಕುರಿತು ತಪಾಸಣೆ ಮಾಡಿ ಕಳುಹಿಸಬೇಕು. ಪ್ರಯಾಣಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡುವುದು ಬೇಡ ಎಂದು ಸಾರಿಗೆ ಹಿತರಕ್ಷಣಾ ವೇದಿಕೆಯ ಗುಡಿಬಂಡೆ ಗಂಗಪ್ಪ ಆಗ್ರಹಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಹೋಟೆಲು, ಇಟ್ಟಿಗೆ ಫ್ಯಾಕ್ಟರಿ, ಮೆಕ್ಯಾನಿಕ್ ವರ್ಕ್ಶಾಪ್ ಹಾಗೂ ರೆಸಾರ್ಟ್ಗಳಿಗೆ ಬಾಲಕಾರ್ಮಿಕ ನೇಮಕ ವಿರೋಧಿ ದಳ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಆದರೆ ಎಲ್ಲಿಯೂ 18 ವರ್ಷದ ಒಳಗಿನ ಯಾವ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡಿರುವುದು ಕಂಡುಬಂದಿಲ್ಲ. ಆದರೂ ಅಲ್ಲಿನ ಮಾಲೀಕರು ಮತ್ತು ಆಡಳಿತ ಸಿಬ್ಬಂದಿಗೆ ಬಾಲಕಾರ್ಮಿಕ ನೇಮಕ ಮಾಡಿಕೊಳ್ಳದಂತೆ ಎಚ್ಚರಿಕೆ ನೀಡಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ವ್ಯಾಪ್ತಿಯಲ್ಲಿ ಅನೇಕ ಹೋಮ್ ಸ್ಟೇಗಳು, ಹೋಟೆಲು, ಮೆಕ್ಯಾನಿಕ್ ಶಾಪ್ಗಳು ಕೆಲಸ ನಿರ್ವಹಿಸುತ್ತಿವೆ. ಅಲ್ಲಿ ಬಾಲ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಕೆಲಸ ಮಾಡಿಸುತ್ತಿರುವ ಬಗ್ಗೆ ಬಂದ ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿ ಬಾಲ ಕಾರ್ಮಿಕ ವಿರೋಧಿ ದಳವನ್ನ ನಿಯೋಜಿಸಿತ್ತು. ಅದರಂತೆ ರೈಡ್ ಮಾಡಿದ ಅಧಿಕಾರಿಗಳಿಗೆ ಎಲ್ಲಿಯೂ ಬಾಲ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡಿರುವ ಸುಳಿವು ಸಿಕ್ಕಿಲ್ಲ. ದಾಳಿ ಮಾಡಿದ ತಂಡದ ನಾಯಕ ಸಿಡಿಪಿಒ ಉಸ್ಮಾನ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ದಾಳಿ ಮಾಡಲಾಗಿತ್ತು, ಆದರೆ ಯಾರೂ ಸಿಕ್ಕಿಲ್ಲ. ಬಾಲ ಮತ್ತು ಕಿಶೋರ ಕಾರ್ಮಿಕರ ನಿಷೇಧ ಕಾಯ್ದೆ 1986ರ ಅನ್ವಯ ಕಾರ್ಮಿಕರನ್ನ ಆಯ್ಕೆ ಮಾಡಿಕೊಳ್ಳುವುದು ಅಕ್ಷಮ್ಯ ಅಪರಾಧ. ಯಾವುದೇ ಹೋಟೆಲ್, ಇಟ್ಟಿಗೆ ಫ್ಯಾಕ್ಟರಿ, ಬೇಕರಿ, ಮೆಕ್ಯಾನಿಕ್ ವರ್ಕ್ ಶಾಪ್, ರೆಸಾರ್ಟ್ ಇತರೆ ಕಡೆ ಕೆಲಸ ಮಾಡಿಸಲು 18 ವರ್ಷದೊಳಗಿನ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡ್ರೆ ಅಂತಹ ಮಾಲೀಕರು ದಂಡ ಹಾಗೂ ಜೈಲುವಾಸ ಶಿಕ್ಷೆಗೆ ಅರ್ಹರಾಗಿರುತ್ತಾರೆ ಎಂದರು. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ
ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 1986 ಅನ್ವಯ ವಿವಿಧ ಸ್ಥಳಗಳಲ್ಲಿ ನಾವು ಇವತ್ತು ಭೇಟಿ ಮಾಡಿ ಬಾಲ ಕಾರ್ಮಿಕರು ಯಾರಿದ್ದಾರೆ ಅವರ ಬಗ್ಗೆ ಪತ್ತೆ ಮಾಡೋದ್ರ ಬಗ್ಗೆ ಕ್ರಮ ತಗೊಂಡ್ವಿ. ಜೊತೆಗೆ ಇದೊಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಈ ನಂದಿ ಹೋಬಳಿಯ ಡೆಪ್ಟಿ ತಹಸೀಲ್ದಾರ್ ಅವರು ಹಾಗೂ PDO ರವರು, ಮಕ್ಕಳ ಸಹಾಯವಾಣಿ ಮತ್ತು ಮಕ್ಕಳ ರಕ್ಷಣಾ ಘಟಕ, ಬಾಲ ಕಾರ್ಮಿಕ ಕಾಯ್ದೆ ಇಲಾಖೆಯ ಅಧಿಕಾರಿಗಳು ಹಾಗೂ CDP ಅವರವರು ಎಲ್ಲ ಸೇರಿ ಒಂದು ಕಮಿಟಿ ಇವತ್ತು ಭೇಟಿ ಮಾಡಿ ಪರಿಶೀಲನೆ, ಸುಮಾರು 15 ಸ್ಥಳಗಳನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ವಿ. ದಾಳಿ ಮಾಡಿದ ತಂಡದಲ್ಲಿ ನಂದಿ PDO ರವಿಕುಮಾರ್, ಕುಪ್ಪಳ್ಳಿ PDO ಮೋಹನ್, ಮುದ್ದೇನಹಳ್ಳಿ PDO ತಿಪ್ಪಯ್ಯ, ದೊಡ್ಡಮರಳಿ PDO ಸಂದೀಪ್, ಡೆಪ್ಯೂಟಿ ತಹಶೀಲ್ದಾರ್ ವೆಂಕಟೇಶ್ ಮೂರ್ತಿ, ಜಿಲ್ಲಾ ಬಾಲ ಕಾರ್ಮಿಕ ಸೊಸೈಟಿ ಯೋಜನಾಧಿಕಾರಿ ರಮೇಶ್, ನಂದಿಗಿರಿ ಪೊಲೀಸ್ ಠಾಣೆ ASI ಗಂಗರಾಜು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ನೀಡಿರುವುದನ್ನು ರದ್ದುಗೊಳಿಸಿ ಹಿಂದಿನಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶನಾಲಯಕ್ಕೆ ಮರಳಿ ವರ್ಗಾಯಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ADC ಭಾಸ್ಕರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳ ಮೇಲಿನ ಆಡಳಿತಾತ್ಮಕ ನಿಯಂತ್ರಣವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ವರ್ಗಾಯಿಸುವ ಪ್ರಸ್ತಾವನೆ ಮಾಡಿರುವುದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ವಾಯತ್ತತೆ, ಸಂಸ್ಥಾತ್ಮಕ ಅಸ್ತಿತ್ವ ಹಾಗೂ ಸ್ಥಾಪಿತ ಆಡಳಿತಾತ್ಮಕ ವ್ಯವಸ್ಥೆಗೆ ಗಂಭೀರ ಧಕ್ಕೆಯನ್ನು ಉಂಟು ಮಾಡುವ ಕ್ರಮವಾಗಿದೆ. ಆದ್ದರಿಂದ PU ಇಲಾಖೆಯನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶನಾಲಯಕ್ಕೆ ಮರಳಿ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸಿ ಪ್ರಾಂಶುಪಾಲರ ಸಂಘ ಬೆಂಗಳೂರು ಇವುಗಳ ಪರವಾಗಿ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ADCN ಭಾಸ್ಕರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಒಂದು ವೇಳೆ ಇದೇ ಧೋರಣೆಯನ್ನು ಸರ್ಕಾರ ಮುಂದುವರೆಸಿದ್ದೇ ಆದಲ್ಲಿ ಮುಂದೆ ನಡೆಯುವ ದ್ವಿತೀಯ PUC ಪರೀಕ್ಷಾ ಮೌಲ್ಯಮಾಪನವನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷ ಮುನಿರೆಡ್ಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಮ್ಮ ಪ್ರಮುಖವಾದಂತಹ ಬೇಡಿಕೆಗಳು ಏನಂದ್ರೆ, ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳ ಆಡಳಿತಾತ್ಮಕದ ಮೇಲೆ ಜಿಲ್ಲಾ ಪಂಚಾಯಿತಿಯ CEO ರವರ ನಿಯಂತ್ರಣದ ಕಡತವನ್ನ ಹಿಂಪಡಿಬೇಕು ಅಂತಕ್ಕಂಥದ್ದು ಪ್ರಧಾನ ನಮಗೆ ಬೇಡಿಕೆ ಆಗಿರ್ತಕ್ಕಂಥದ್ದು. ಎರಡನೇದು ಪ್ರಮುಖ ಬೇಡಿಕೆ, ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ದ್ವಿತೀಯ PUCಯ ಪರೀಕ್ಷಾ ವಿಭಾಗವನ್ನ SSLC ಪರೀಕ್ಷಾ ಮಂಡಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸಹ ಅದನ್ನ ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಎರಡನೇ ಪ್ರಧಾನ ಬೇಡಿಕೆ ಆಗಿದೆ. ಈ ಎಲ್ಲಾ ಬೇಡಿಕೆಗಳ ಅಂಗವಾಗಿ ಇಂದು ಪ್ರತಿ ಜಿಲ್ಲಾ ಹಂತದಲ್ಲೂ ಪ್ರಥಮ ಹಂತದ ಹೋರಾಟವಾಗಿ ಎಲ್ಲಾ ಉಪನ್ಯಾಸಕರು, ಪ್ರಾಂಶುಪಾಲರು ಜಂಟಿಯಾಗಿ ಹೋರಾಟವನ್ನ ಮಾಡುವ ಮೂಲಕ ನಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ಸಲ್ಲಿಸುವ ಮೂಲಕ ಮೊದಲನೇ ಹಂತದ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ, ಕಾರ್ಯಾಧ್ಯಕ್ಷ MG ರವಿಚಂದ್ರ, ಪ್ರಧಾನ ಕಾರ್ಯದರ್ಶಿ ಬಸವರಾಜು H, ಚಿಕ್ಕಣಜಿ, ಕೋಶಾಧ್ಯಕ್ಷ ನಂಜರೆಡ್ಡಿ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ, ಚೇಳೂರು ತಾಲೂಕುಗಳ ಭೂ ದಾಖಲೆಗಳನ್ನು ಸಾರ್ವಜನಿಕರಿಗೆ ಶಾಸಕರು, ಸಚಿವರು, ಸಂಸದರು ಸೂಚನೆ ನೀಡಿದ್ದಾರೆ. ಭೂ ದಾಖಲೆಗಳ ಸ್ಕ್ಯಾನಿಂಗ್ ಕಾರ್ಯ ನಡೆಯುತ್ತಿದೆ. ಮುಗಿದ ಮೇಲೆ ಸಾರ್ವಜನಿಕರಿಗೆ ವಿತರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ತಿಳಿಸಿದರು. ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಗುರುವಾರ ಜಿಲ್ಲಾಧಿಕಾರಿ ಜಿ. ಪ್ರಭು ದಿಢೀರಾಗಿ ಭೇಟಿ ನೀಡಿದ್ದರು. ರೆಕಾರ್ಡ್ ಕೊಠಡಿಯಲ್ಲಿ ಜನರ ಅರ್ಜಿಗಳನ್ನು ಪರಿಶೀಲನೆ ಮಾಡಿದ್ರು. ನೆರೆದ ಜನರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ ವಾರದಲ್ಲಿ ಒಂದು ದಿನ ಒಂದು ತಾಲೂಕಿಗೆ ಭೇಟಿ ನೀಡಿ ಕಡತಗಳ ವಿಲೇವಾರಿ, ಅಧಿಕಾರಿಗಳ ಕಾರ್ಯವೈಖರಿ, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಾಗುವುದು. ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಭೇಟಿ ಮಾಡಲಾಗಿದೆ. ಪೋಡಿ ಭೂ ದಾಖಲೆಗಳನ್ನು ನೀಡುವಂತೆ ಅನೇಕರು ಅರ್ಜಿಗಳನ್ನು ಹಾಕಿದ್ದಾರೆ. ಬಾಗೇಪಲ್ಲಿ, ಚೇಳೂರು ತಾಲೂಕುಗಳ ಭೂ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಲಾಗುತ್ತಿದೆ. ಜನರಿಗೆ ದಾಖಲೆಗಳನ್ನು ನೀಡುವುದೇ ಜಿಲ್ಲಾಡಳಿತ, ತಾಲೂಕು ಆಡಳಿತದ ಗುರಿ ಆಗಿದೆ ಎಂದರು. ವಾರಕ್ಕೆ 2 ಅಥವಾ 3 ದಿನ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಯಾಗಿ ಪ್ರತಿ ತಾಲೂಕುಗಳಿಗೆ 8 ತಾಲೂಕುಗಳಿಗೆ ಭೇಟಿ ಕೊಡುವಂಥದ್ದು.
ಇನ್ನು ಭೂ ದಾಖಲೆಗಳನ್ನು ಅವಧಿಯೊಳಗೆ ವಿತರಿಸಲು ವಿಳಂಬ ಆಗಿದೆ ಎಂದು ಸಾರ್ವಜನಿಕರಿಂದ ಆರೋಪ ಬಂದಿದೆ. ಸ್ಕ್ಯಾನಿಂಗ್ ಕಾರ್ಯ ನಡೆಯುತ್ತಿರುವುದರಿಂದ ದಾಖಲೆಗಳನ್ನು ನೀಡಲು ಆಗಿಲ್ಲ. ಸಾರ್ವಜನಿಕರಿಗೆ ತಾಳ್ಮೆ ಇರಲಿ ಎಂದು ಮನವಿ ಮಾಡಿದ ಅವರು, ಜಿಲ್ಲೆಯಲ್ಲಿ 12,000 ಸಿಲಿಂಡರ್ಗಳು ದಾಸ್ತಾನು ಇದೆ. ಸದ್ಯಕ್ಕೆ ಜಿಲ್ಲೆಯಲ್ಲಿ ಸಿಲಿಂಡರ್ಗಳ ಕೊರತೆ ಇಲ್ಲ. ಹೋಟೆಲ್, ತಿಂಡಿ ತಿನಿಸುಗಳ ಬೀದಿ ಬದಿ ವ್ಯಾಪಾರಸ್ಥರು ಗೃಹ ಬಳಕೆ ಸಿಲಿಂಡರ್ಗಳ ಬಳಕೆ ಮಾಡುವಂತಿಲ್ಲ. ವಾಣಿಜ್ಯ ಸಿಲಿಂಡರ್ಗಳನ್ನೇ ಬಳಕೆ ಮಾಡಬೇಕು. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ನಿರ್ದಿಷ್ಟವಾಗಿ ಇಂಥ ಹೋಟ್ಲು ಅಂತಂದರೆ ನಾನು ಕಮಿಷನರು ಕೂಡ ಇಲ್ಲೇ ಇದ್ದಾರೆ. ತತ್ಕ್ಷಣ ಅವರ ವ್ಯಾಪ್ತಿನಲ್ಲಿರ್ತಕ್ಕಂಥ ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ಗೂ ಕೂಡ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಡಿನಲ್ಲಿ ಆ ಥರ ಡೈವರ್ಷನ್ ಮಾಡಿ ಏನಾದರೂ ವಾಣಿಜ್ಯ ಉದ್ದೇಶಗಳಿಗೆ ನಮ್ಮ ಗೃಹ ಬಳಕೆ ಸಿಲಿಂಡರ್ಗಳನ್ನ ಬಳಸ್ತಾ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಆ ಥರ ಕೊಟ್ಟಂಥವ್ರು ಏನಿದ್ದಾರೆ, ಯಾರು ಗೃಹ ಬಳಕೆ ಸಿಲಿಂಡರ್ನ ಕೊಟ್ಟಿದ್ದಾರೆ ಅವರು ಶಾಶ್ವತವಾಗಿ ತಮ್ಮ ಗೃಹ ಬಳಕೆ ಸಿಲಿಂಡರ್ನ ಮಂಜೂರಾತಿಯನ್ನು ರದ್ದು ಮಾಡಬೇಕಾಗ್ತದೆ. ಈ ವೇಳೆ ಉಪವಿಭಾಗಾಧಿಕಾರಿ ಜಿ ಅಶ್ವಿನ್, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಚೀಳೂರು ತಹಶೀಲ್ದಾರ್ ಬಿಕೆ ಶ್ವೇತಾ, ಪುರಸಭಾ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಕಂದಾಯ ಅಧಿಕಾರಿಗಳು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸುಪ್ರಸಿದ್ಧ ಸೋಂಪುರ ಹೋಬಳಿಯ ದೇವರಹೊಸಹಳ್ಳಿಯ ಭದ್ರಕಾಳಮ್ಮ ಸಮೇತ ಶ್ರೀ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಮಂಗಳವಾರ ಮಧ್ಯಾಹ್ನ 1ರಿಂದ 1:30 ಸಲ್ಲುವ ಶುಭ ಮಿಥುನ ಲಗ್ನ ಶುಭಾಂಶದಲ್ಲಿ ಸುಸಂಪನ್ನವಾಯಿತು. ಸುಮಾರು 60,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದೇವರಹೊಸಹಳ್ಳಿಯ ಭದ್ರಕಾಳಮ್ಮ ಸಮೇತ ಶ್ರೀ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥಕ್ಕೆ ಭಕ್ತರು ಸೂರು ಬಾಳೆಹಣ್ಣನ್ನ ಎಸೆದು ತಮ್ಮ ಹರಕೆಯನ್ನ ತೀರಿಸುತ್ತಿರುವುದು ಸಾಮಾನ್ಯವಾಗಿ ಕಂಡುಬಂತು. ರಥಬೀದಿಯಲ್ಲಿ ಜಾನಪದ ಸಾಂಸ್ಕೃತಿಕ ಕಲಾ ತಂಡಗಳಾದ ವೀರಗಾಸೆ ಕುಣಿತ, ಮಂಗಳವಾದ್ಯ, ನಂದಿಧ್ವಜ, ಕರಡಿ ಮೇಳ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆ ಜರುಗಿತು. ರಥಾಂಗ ಹೋಮ, ತೇರಿಗೆ ವಿಶೇಷ ಅಲಂಕಾರ, ರಥಕ್ಕೆ ಕಾಳು ಮೆಣಸು ಸಮರ್ಪಿಸುವುದು, ನಂತರ ಭಕ್ತರು ಪ್ರಸಾದದ ರೂಪದಲ್ಲಿ ಮೆಣಸು ತೆಗೆದುಕೊಂಡು ಹೋಗುವುದು ಕಂಡುಬಂದಿತು. ಪ್ರಧಾನ ಅರ್ಚಕರಾದ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ, ಪ್ರತೀತಿಯಂತೆ ಅದ್ದೂರಿ ರಥೋತ್ಸವ ನೆರವೇರಿದ್ದು ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ನೆಲಮಂಗಲ ತಾಲೂಕಿನಲ್ಲಿ ಅತಿ ಜನಪ್ರಿಯ ಹಾಗೂ ಹೆಚ್ಚು ಭಕ್ತರನ್ನ ಹೊಂದಿರುವ ದೇವಾಲಯವಿದಾಗಿದ್ದು ಜನರೇ ಅನೇಕ ಸೇವೆಗಳನ್ನು ಮಾಡುತ್ತಾರೆ. ಈ ಬಾರಿ ಸ್ವಾಮಿಗೆ ಭಕ್ತಾದಿಗಳು ನೂರಾರು ಉತ್ಸವ ಕೈಗೊಂಡಿದ್ದಾರೆ. ರಾತ್ರಿ ವೀರಭದ್ರನ ಜನನ ಕುರಿತು ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಸುಮಾರು 50ಕ್ಕೂ ಹೆಚ್ಚು ಅರವಂಟಿಕೆಗಳಲ್ಲಿ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಹೆಸರು ಬೇಳೆ ವಿತರಿಸಲಾಯಿತು. ಸುಮಾರು 50ಕ್ಕೂ ಹೆಚ್ಚು ಕೊಪ್ಪಲುಗಳಲ್ಲಿ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಇಲ್ಲಿ ದಾಸೋಹನ ಏರ್ಪಡಿಸ್ತಾ ಇದ್ವಿ. ಆ ಸ್ವಾಮಿಯ ಕೃಪೆಯಿಂದ ನಾವು ಸುಮಾರು 18 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ವರ್ಷದಿಂದ ನಮ್ಮ ಪ್ರಧಾನ ಅರ್ಚಕರು ಫಣಿಭೂಷಣ್ ಸಾಹೇಬ್ ಸ್ವಾಮಿಗಳು ನಮ್ಗೊಂದು ಅಪ್ಪಣೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಮುಪ್ಪರಿಗೆ ರಥನ ನೀವು ಮಾಡಿಸ್ಕೊಡ್ಬೇಕು. ನೋಡ್ತಾ ಇದ್ದೀನಿ, ಸುಮಾರು 10 ವರ್ಷದಿಂದಲೂ ದಿನೇ ದಿನೇ ಜಾಸ್ತಿ ಆಗ್ತಾ ಐತೆ ಹೊರತು ಯಾವ್ದು ಕಮ್ಮಿ ಆಗ್ತಾ ಇರೋದ ನೀವು ಯಾರು ನೋಡೇ ಇಲ್ಲ. ಪ್ರತಿ ವರ್ಷನೂ ಕೇಳ್ತಲೇ ಇದ್ದೀರಾ. 1962ನೇ ಇಸವಿ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಇವತ್ತಿಗೆ ಒಂದು 800-900 ವರ್ಷದ ಹಿಂದೆಗಡೆ ಉಲ್ಲೇಖ ಇರೋದು. ಇದರಲ್ಲಿ ಯಾವ್ದು ಎಪಿಗ್ರಫಿ ಆಫ್ ಇಂಡಿಯಾದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲೇಶ್ ಬಿ ಪೂಜಾರ್, ಮುಜರಾಯಿ ತಹಶೀಲ್ದಾರ್ ಹೇಮಾವತಿ, ಕಾರ್ಯನಿರ್ವಹಣಾ ಅಧಿಕಾರಿ ಬೃಂದ, ಉಪ ತಹಶೀಲ್ದಾರ್ ಶಶಿಧರ್, ರಾಜಭವನದ ಅಧಿಕಾರಿ ಪ್ರಭುಶಂಕರ್, ಶೀಲಾ ಮಿರ್ಜಿ, ರಾಜಸ್ವ ನಿರೀಕ್ಷಕರಾದ ಸುಂದರೇಶ್, ಮುನಿರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ರಾಮ್ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಎಲ್ಲ ಜಾತಿ, ಧರ್ಮ ಮತ್ತು ವರ್ಗದವರು ಪರಸ್ಪರ ಪ್ರೀತಿ ಹಂಚಿಕೊಂಡು ಒಗ್ಗಟ್ಟಿನಿಂದ ಇದ್ರೆ ಶಾಂತಿಯುತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ತಿಳಿಸಿದರು. ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಜಯ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಚಿಕ್ಕಬಳ್ಳಾಪುರ ನಗರದ ಮಸ್ಜಿದ್ ಎ ಹುಸೈನಿಯಾ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ರು. ಉಪವಾಸ ಬಿಡುವ ಸಂದರ್ಭದಲ್ಲೂ ಮುಸ್ಲಿಂ ಬಾಂಧವರ ಜೊತೆ ಖರ್ಜೂರ ಸೇವಿಸಿ ಉಪವಾಸ ಮುಕ್ತಗೊಳಿಸಿದ ನಂತರ ಇಫ್ತಾರ್ ಕೂಟದಲ್ಲಿ ಉಪವಾಸವಿದ್ದ ಮುಸ್ಲಿಂ ಬಾಂಧವರಿಗೆ ಊಟ ಬಡಿಸಿ ರಂಜಾನ್ ಹಬ್ಬಕ್ಕೆ ಶುಭಾಶಯ ಕೋರಿದ್ರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ದೇಶದ ವಿಶೇಷತೆ. ಇಲ್ಲಿನ ಜನರು ಎಲ್ಲ ಜಾತಿ ಧರ್ಮದವರೊಂದಿಗೆ ಪರಸ್ಪರ ಪ್ರೀತಿ ಮತ್ತು ಸಹಕಾರದಿಂದ ಬದುಕುತ್ತಿರುವುದು ಸಂತೋಷದ ಸಂಗತಿ. ಇನ್ನು ಶಾಂತಿಯ ಪ್ರತೀಕವಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸೇರಿ ಎಲ್ಲರೂ ಸಹೋದರತ್ವದ ಮನೋಭಾವದಿಂದ ಒಂದೇ ಕುಟುಂಬದವರಂತೆ ಬದುಕುತ್ತಿದ್ದಾರೆ. ಈ ನಗರ ಶಾಂತಿಯ ತೋಟವಾಗಿದ್ದು ಮುಂದೆಯೂ ಇದೇ ರೀತಿಯ ಸೌಹಾರ್ದತೆಯನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು. ಪವಿತ್ರ ರಂಜಾನ್ ಮಾಸದ ಒಂದು 21ನೇ ದಿನ. ನನಗೆ ಪ್ರೇರಣೆ ಅಂದರೆ ಕುರಾನ್ನಲ್ಲಿ ಅಲ್ಲಾಹರು ತಿಳಿಸಿರುವಂತೆ ಈ ಒಂದು ಇಫ್ತಾರ್ ಕೂಟ ಒಂದು ಆಯೋಜನೆ ಮಾಡುವಂಥದ್ದು ಒಂದು ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸುವಂಥ ಉದ್ದೇಶದಿಂದ ಮತ್ತು ಅಲ್ಲಾಹುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯವಾಗಿದೆ. ಇಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡೋದಕ್ಕೆ ಅಲ್ಲಾಹನೇ ಪ್ರೇರಣೆ ಆಗಿದ್ದಾರೆ ನಮಗೆ. ಆ ಅಲ್ಲಾಹುವಿನ ದಯದಿಂದ ಎಲ್ಲರಿಗೂ ಒಳಿತನ್ನು ಮಾಡಲಿ. ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ನಾಡಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಕೂಡ ಒಳ್ಳೆಯದು ಮಾಡಲಿ ಅಂತ ಈ ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸುತ್ತಿರುವ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಪವಿತ್ರ ರಂಜಾನ್ ತಿಂಗಳಲ್ಲಿ ಇಂತಹ ಘಟನೆಗಳು ನಡೀಬಾರ್ದಿತ್ತು. ಆದಷ್ಟು ಬೇಗ ಯುದ್ಧ ನಿಂತು ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಜಯ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್ ಸಲ್ಮಾನ್, ಅಮ್ಮು, ಮುದಾಸಿರ್, ನಾಜಿಮ್ ಇನ್ನಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿ ಅನಿಲ ಪೂರೈಕೆ ವ್ಯವಸ್ಥೆಯಲ್ಲಿ ಉಂಟಾದ ವ್ಯತ್ಯಯದ ಹಿನ್ನೆಲೆ ಅದರ ಪರಿಣಾಮಗಳು ಈಗ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗೋಚರವಾಗತೊಡಗಿದೆ. ಅದರ ಭಾಗವಾಗಿ ಗುಡಿಬಂಡೆ ತಾಲೂಕಿನಲ್ಲಿಯೂ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ ಹಲವು ಮನೆಗಳು ಮತ್ತು ಸಣ್ಣ ವ್ಯಾಪಾರಸ್ಥರು ವಾಣಿಜ್ಯ ಬಳಕೆಯ ಅನಿಲ ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಪೂರೈಕೆ ಕಡಿಮೆಯಾದ ಕಾರಣ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅನಿಲ ಏಜೆನ್ಸಿಗಳಲ್ಲಿ ಈಗಾಗಲೇ ಬುಕ್ ಮಾಡಿಕೊಂಡಿರುವವರಿಗೆ ಮಾತ್ರ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತಿದ್ದು, ಹೊಸದಾಗಿ ಬುಕಿಂಗ್ ಮಾಡಲು ಬಂದಿರುವ ಜನರಿಗೆ ನಿರಾಶೆ ಎದುರಾಗ್ತಿದೆ. ಬೆಳಗಿನ ಜಾವದಿಂದಲೇ ತಾಲೂಕಿನ ವಿವಿಧ ಹಳ್ಳಿಗಳಾದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾಮಾನ್ಯ ಸಾರ್ವಜನಿಕರು ಸಿಲಿಂಡರ್ ಬುಕಿಂಗ್ ಮಾಡಲು ಪಟ್ಟಣದ ಅನಿಲ ಏಜೆನ್ಸಿಗಳ ಮುಂದೆ ಹಲವರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದರೂ ಸರ್ವರ್ ಸಮಸ್ಯೆ ಉಂಟಾಗಿ ಬುಕಿಂಗ್ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದರಿಂದ ಜನರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಊಟ ನೀರು ಬಿಟ್ಟು ಇಲ್ಲಿ ಸಾಲಿನಲ್ಲಿ ನಿಂತಿದ್ದೇವೆ, ಆದರೆ ಸರ್ವರ್ ಸಮಸ್ಯೆಯಿಂದ ಬುಕಿಂಗ್ ಆಗ್ತಿಲ್ಲ. ಸಿಲಿಂಡರ್ ಸಿಗುತ್ತದೆಯೋ ಇಲ್ಲವೋ ಎಂದು ಸಾರ್ವಜನಿಕರಲ್ಲಿ ಭಯ ಮೂಡಿದೆ. ಇವತ್ತು ನಮ್ಮ ಏನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಲ್ಲ ಯಾವುದೇ ಒಂದು ಗ್ಯಾಸ್ ಕಂಪ್ನಿಗಳಲ್ಲಿ ಏನಾಗಿದೆ ಅಂದರೆ, ಸ್ವಲ್ಪ ಏನು ಇವಾಗ ಏನು ನಡೀತಾ ಇರುವಂಥ ಯುದ್ಧದ ಒಂದು ಕಾರಣದಿಂದ ಇವತ್ತು ಗ್ಯಾಸ್ ಸ್ವಲ್ಪ ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ. ದಯವಿಟ್ಟು ಎಲ್ಲರೂ ನಮ್ಮ ಏನು ಕನ್ಸ್ಯೂಮರ್ಸ್ ಏನಿದ್ದಾರೆ ದಯವಿಟ್ಟು ಸಹಕರಿಸಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿ ತುಂಬ ಹದಗೆಟ್ಟಿರೋದ್ರಿಂದ ಸ್ವಲ್ಪ ಗ್ಯಾಸ್ ಬರೋದು ತಡವಾಗ್ತಾ ಇದೆ. ಅದರಲ್ಲಿ ಸರ್ವರ್ ತುಂಬ ಕೈ ಕೊಡ್ತಾ ಇದೆ. ಸರ್ವರ್ ಕೈ ಕೊಡೋದ್ರಿಂದ ಯಾವುದೇ ಒಂದು ರೀಫಿಲ್ ಕೊಡೋಕೆ ಆಗ್ತಾ ಇಲ್ಲ, ಯಾವುದೇ ಒಂದು ಬುಕಿಂಗ್ಸ್ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಯಾಕಂದ್ರೆ ಇವಾಗ ಇನ್ನು ಅನಿಲ ಪೂರೈಕೆ ಸಂಸ್ಥೆಗಳ ಬಳಿ ಇರುವ ದಾಸ್ತಾನು ಸಿಲಿಂಡರ್ಗಳು ಇರುವಷ್ಟು ದಿನ ಮಾತ್ರ ಪೂರೈಕೆ ಮುಂದುವರಿಯುವ ಸಾಧ್ಯತೆ ಇದ್ದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಆತಂಕ ವ್ಯಕ್ತವಾಗ್ತಿದೆ. ವಿಶೇಷವಾಗಿ ಮನೆಗಳಲ್ಲಿ ಅಡುಗೆ ಮಾಡಲು ಅನಿಲವೇ ಪ್ರಮುಖವಾಗಿ ಬಳಸಲಾಗುತ್ತಿರುವ ಹಿನ್ನೆಲೆ ಪೂರೈಕೆ ನಿಂತರೆ ಜನರಿಗೆ ತೀವ್ರ ತೊಂದರೆ ಎದುರಾಗಲಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಜನರು ಮತ್ತೆ ಹಳೆಯ ಕಾಲದಂತೆ ಸೌದೆ ಒಲೆ ಅಥವಾ ಮರದ ಇಂಧನ ಬಳಸಿ ಅಡುಗೆ ಮಾಡುವ ಪರಿಸ್ಥಿತಿಗೆ ತಲುಪುವ ಸಾಧ್ಯತೆ ಇದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅನಿಲ ಪೂರೈಕೆ ಸಂಸ್ಥೆಗಳು ಕೂಡಲೇ ಸಮಸ್ಯೆಯ ಗಂಭೀರತೆಯನ್ನು ಅರಿತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಸಿಲಿಂಡರ್ ಪೂರೈಕೆಯನ್ನು ಸಾಮಾನ್ಯ ಸ್ಥಿತಿಗೆ ತರುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಸುಮಾರು 1000 ವರ್ಷ ಪುರಾತನ ಸೋಮನಾಥ ಜ್ಯೋತಿರ್ಲಿಂಗವನ್ನು ಜಿಲ್ಲೆಯ ಜನತೆ ವೀಕ್ಷಿಸಲು ಅವಕಾಶ ದೊರೆಯುತ್ತಿದೆ. ಮಾರ್ಚ್ 14ರಂದು ಸಂಜೆ 5:30ರಿಂದ 9 ಗಂಟೆಯವರೆಗೆ ಚಿಕ್ಕಬಳ್ಳಾಪುರ ನಗರದ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಸತ್ಸಂಗ ನಡೆಯುತ್ತದೆ ಎಂದು ದಿ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥೆ ಸ್ವಯಂ ಸೇವಕಿ ಚಂದ್ರಿಕಾ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸ್ವಯಂ ಸೇವಕಿ ಚಂದ್ರಿಕಾ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಸೋಮೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 14ರ ಶನಿವಾರ ಬೆಳಗ್ಗೆ 7 ರಿಂದ 11 ಗಂಟೆಯವರೆಗೆ ದರ್ಶನ ಪಡೆಯಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಂದು ಸಂಜೆ 5:30 ರಿಂದ 9 ಗಂಟೆಯವರೆಗೆ ಚಿಕ್ಕಬಳ್ಳಾಪುರ ನಗರದ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಸತ್ಸಂಗ ನಡೆಯುತ್ತದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದ್ದೀವಿ. 14ನೇ ತಾರೀಕು ಸಂಜೆ, 15ನೇ ತಾರೀಕು ಬೆಳಗ್ಗೆ ಗುಡಿಬಂಡೆನಲ್ಲಿ ಮತ್ತು 15ನೇ ತಾರೀಕು ಸಂಜೆ ಬಾಗೇಪಲ್ಲಿನಲ್ಲಿ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ಹಾಗೂ ಸತ್ಸಂಗದ ಕಾರ್ಯಕ್ರಮನ ನಾವು ಸಾರ್ವಜನಿಕರಿಗೆ ಎಲ್ಲನೂ ಉಚಿತವಾಗಿ ನಾವು ಏರ್ಪಡಿಸಿದ್ದೀವಿ. ಹಾಗಾಗಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಪಾತ್ರರಾಗಬೇಕಂತ ಕೋರಿಕೊಂಡು ನಾವು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಮಾರ್ಚ್ 15ರ ಬೆಳಗ್ಗೆ 7 ರಿಂದ 11 ಗಂಟೆಯವರೆಗೆ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಸತ್ಸಂಗವನ್ನು ಗುಡಿಬಂಡೆ ಪಟ್ಟಣದ ತಾಲೂಕು ಆಫೀಸ್ ಪಕ್ಕದ ಮುಖ್ಯ ರಸ್ತೆಯ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಅಂದು ಸಂಜೆ 5:30 ರಿಂದ 9 ಗಂಟೆಯವರೆಗೆ ಬಾಗೇಪಲ್ಲಿಯ ಡಿವಿಜಿ ರಸ್ತೆಯಲ್ಲಿರುವ ಶ್ರೀ ಸಾಯಿ ಶ್ರೀನಿವಾಸ ಕಾಂಪ್ಲೆಕ್ಸ್ನ ದ್ವಾರಕಾ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲು ಮನವಿ ಮಾಡಿದರು. ಈ ವೇಳೆ ದಿ ಆರ್ಟ್ ಆಫ್ ಲಿವಿಂಗ್ನ ರಾಗರಾಜು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್ ನೀಡಿದ್ದು, ಲೀಟರ್ ಹಾಲಿಗೆ ₹1 ಪ್ರೋತ್ಸಾಹಧನ ಘೋಷಿಸಿದ್ದು, ಆ ಮೂಲಕ ಹಾಲು ಉತ್ಪಾದಕರಿಗೆ ಯುಗಾದಿ ಉಡುಗೊರೆ ನೀಡಿದೆ. ಏಪ್ರಿಲ್ 1 ರಿಂದ ಮಾರ್ಚ್ 31ರವರೆಗೆ ಹಾಲು ಹಾಕಿರುವವರಿಗೆ ಇದು ಲಭ್ಯವಾಗಲಿದೆ. ದೇವನಹಳ್ಳಿ ಬಮೂಲ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಹಾಲು ಒಕ್ಕೂಟದ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲು ಉತ್ಪಾದಿಸುವ ರೈತರಿಗೆ ಬಮೂಲ್ ಯುಗಾದಿ ಬೋನಸ್ ಭಾಗ್ಯ ಹಾಗೂ ಸಿಬ್ಬಂದಿಗಳಿಗೆ ತುಟ್ಟಿ ಭತ್ಯೆ ಕಲ್ಪಿಸಿದೆ ಎಂದು ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ತಿಳಿಸಿದರು. ನಿನ್ನೆಯಷ್ಟೇ ಬಮೂಲ್ ಒಕ್ಕೂಟದ 10ನೇ ಸಭೆಯಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾರ್ಯಕಾರಿ ಮಂಡಳಿಯ ನಿರ್ಧಾರದ ಮೇರೆಗೆ ಒಕ್ಕೂಟ ವ್ಯಾಪ್ತಿಯಲ್ಲಿ ಈ ಹಿಂದೆ ಒಕ್ಕೂಟ ನಷ್ಟದಲ್ಲಿತ್ತು. ಅದನ್ನು ಕೇವಲ 8 ತಿಂಗಳಲ್ಲಿ ಬಹಳ ಲಾಭಾಂಶವನ್ನು ಗಳಿಸಿದೆ. ರೈತರಿಗೆ ಹೆಚ್ಚಿನ ಅನುಕೂಲವಾಗುವ ದೃಷ್ಟಿಯನ್ನ ಇಟ್ಟುಕೊಂಡು 1 ವರ್ಷಕ್ಕೆ 59 ಕೋಟಿ ಹಾಲನ್ನು ಒಕ್ಕೂಟಕ್ಕೆ ರೈತರು ಸರಬರಾಜು ಮಾಡಿದ್ದಾರೆ. 59,79,78,492 ಕೆಜಿ ಹಾಲು ಸರಬರಾಜು ಆಗಿರುತ್ತದೆ. ರೈತರಿಗೆ 1 ಕೆಜಿಗೆ ₹1 59 ಕೋಟಿಯ 39,78,492 ಕೆಜಿ ಹಾಲು ಸರಬರಾಜಿಗೆ ಒಕ್ಕೂಟ ಬೋನಸ್ ನೀಡುತ್ತಿದೆ. ಒಕ್ಕೂಟದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಡಿಎ ವೇತನದ ಶೇಕಡಾ 5.75ರಷ್ಟು ಅಂದರೆ ₹4,68,00,000 ಪಾವತಿಸಲಾಗುವುದು ಎಂದರು. ನಮ್ಮ ಅಧ್ಯಕ್ಷರಾಗಿದ್ದಂಥ ಸುರೇಶ್ ಅಣ್ಣವರು ಮತ್ತು ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರುಗಳು ಕೂಡ ನಿನ್ನೆ ತೀರ್ಮಾನದಂತೆ 1 ವರ್ಷಕ್ಕೆ 59 ಕೋಟಿ ಹಾಲನ್ನು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ರೈತರು ಸರಬರಾಜು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರೈತರಿಗೆ ಏನಾದರೂ ಕೊಡಬೇಕಾದ್ರೆ ನಾವು 1 ಕೆಜಿಗೆ ₹1 ಅಂತೆ 59,39,78,000 1 ಕೆಜಿಗೆ ₹1 ಅಂತಲೇ ರೈತರಿಗೆ ಇವತ್ತು ಬೋನಸ್ ರೂಪದಲ್ಲಿ, ಉಗಾದಿ ಹಬ್ಬದ ಬೋನಸ್ ರೂಪದಲ್ಲಿ ನಮ್ಮ ಡಿ ಕೆ ಸುರೇಶ್ ಅಣ್ಣವರು ಇವತ್ತು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಇವತ್ತು ಈ ಹಾಲು ಉತ್ಪಾದಕರ ಹಿತವನ್ನು ಕಾಪಾಡೋದ ದೃಷ್ಟಿ ಅಲ್ಲದೇ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ಪ್ರತಿ ಸಂಘಕ್ಕೆ ₹15,000 ಕೊಡುವಂಥ ಒಂದು ಯೋಜನೆಯನ್ನು ಕೂಡ ನಮ್ಮ ಬಮೂಲ್ ಒಕ್ಕೂಟ ಮಾಡಿದೆ. ಇದೇ ಸಂದರ್ಭದಲ್ಲಿ ಎಸ್ಪಿ ಮುನಿರಾಜು, ಬಮೂಲ್ ಒಕ್ಕೂಟದ ಸಿಬ್ಬಂದಿ ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ
ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಸ್ಕಾಂ ವತಿಯಿಂದ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಬೆಸ್ಕಾಂ ದೇವನಹಳ್ಳಿ ಉಪವಿಭಾಗ, ವಿದ್ಯಾನಗರ ಉಪವಿಭಾಗ, ಕೆಪಿಟಿಸಿಎಲ್ ಹಾಗೂ ದೇವನಹಳ್ಳಿ ಹಾಗೂ ವಿದ್ಯಾನಗರ ವಿದ್ಯುತ್ ಗುತ್ತಿಗೆದಾರರು ನೆರವೇರಿಸುವಂತಹ ಪೂಜಾ ಮಹೋತ್ಸವಕ್ಕೆ ಸರ್ಕಾರಿ ಇಲಾಖೆಗಳ ಅಧಿಕಾರಿ ನೌಕರ ವರ್ಗದವರು, ವಿದ್ಯುತ್ ಗುತ್ತಿಗೆದಾರರು ಹಾಗೂ ಸಮಸ್ತ ಭಕ್ತ ಮಹಾಶಯರು ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆದರು. ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಯಿತು. ಸಂಜೆ 5 ಗಂಟೆಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಚಿತ್ರಗೋಪುರೋತ್ಸವ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಸ್ಕಾಂ ದೇವನಹಳ್ಳಿ ಎಇಇ ಲಕ್ಷ್ಮೀಕಾಂತ್ ಹಾಗೂ ತಂಡ ಉಪಸ್ಥಿತರಿದ್ದರು. ಗುಡಿಬಂಡೆ ತಾಲೂಕು ಹಂಪಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಕಡೇಹಳ್ಳಿ ಆನಂದರೆಡ್ಡಿ, ಉಪಾಧ್ಯಕ್ಷರಾಗಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಪ್ರೇಮ್ ಕುಮಾರ್ ಘೋಷಣೆ ಮಾಡಿದರು. ಈ ವೇಳೆ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಸಿಹಿಯನ್ನು ತಿನ್ನಿಸಿ, ಪಟಾಕಿಗಳನ್ನು ಸಿಡಿಸಿ, ಹೂವಿನ ಹಾರಗಳನ್ನು ಹಾಕಿ ಸಂಭ್ರಮಾಚರಣೆಯನ್ನು ಮಾಡಿದರು. ನೂತನ ಅಧ್ಯಕ್ಷ ಆನಂದರೆಡ್ಡಿ ಮಾತನಾಡಿ, ನಾನು ಸತತವಾಗಿ 3ನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಸಂಘವನ್ನು ಅಭಿವೃದ್ಧಿ ಮಾಡಿ ಸಂಘದಿಂದ ಎಲ್ಲ ಜನರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡಿ, ಸಂಘದ ಕಟ್ಟಡದಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ TAPCMSನ ನಿರ್ದೇಶಕರಾದ ಬಾಲಕೃಷ್ಣ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ಮುಖಂಡರಾದ ಲಕ್ಷ್ಮೀನಾರಾಯಣ, ನಾರಾಯಣಸ್ವಾಮಿ, ಸಂಘದ ಕಾರ್ಯದರ್ಶಿ ಸೋಮಸುಂದರ್, ಇಲಾಖೆ ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಖರಾಬಿ ಜಮೀನು ಉಳುಮೆ ವಿಚಾರದಲ್ಲಿ ಹೊಡೆದಾಟ, ಬಡಿದಾಟ, ತೀವ್ರ ಹಲ್ಲೆಗೊಳಗಾದ ವ್ಯಕ್ತಿ ಆಸ್ಪತ್ರೆಗೆ ದಾಖಲು, ನ್ಯಾಯ ಕೊಡಿಸುವಂತೆ ಡಿಸಿ ಬಳಿ ದುಂಬಾಲು. ಗ್ಯಾಸ್ ದರ ಏರಿಕೆ, ಸ್ಟಾಕ್ ಇದ್ರೂ ಸಪ್ಲೈ ಇಲ್ಲ ಎಂದು ಹೆಚ್ಚು ದರ ಬೀಗುತ್ತಿರುವ ಗ್ಯಾಸ್ ಬಂಕ್ ಮಾಲೀಕರು, ಆಟೋ ಚಾಲಕರ ಸಂಘದಿಂದ ಡಿಸಿ ಕಚೇರಿಗೆ ಮುತ್ತಿಗೆ. ಎಲ್ಲೆಂದರಲ್ಲಿ ಗೆಟ್ಟು ನಿಲ್ಲುತ್ತಿರುವ ಕೆಎಸ್ಆರ್ಟಿಸಿ ಬಸ್, ಗುಡಿಬಂಡೆಯಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಟ, ಪರೀಕ್ಷೆಗೆ ಹೋಗುವಾಗ ಕೆಟ್ಟು ನಿಂತರೆ ಗತಿ ಏನು ಎಂದು ಆತಂಕ. ಇಟ್ಟಿಗೆ ಫ್ಯಾಕ್ಟರಿ, ಹೋಟೆಲ್, ರೆಸಾರ್ಟ್, ಮೆಕ್ಯಾನಿಕ್ ಶಾಪ್ಗಳ ಮೇಲೆ ಬಾಲ ಕಾರ್ಮಿಕರ ನೇಮಕ ವಿರೋಧಿ ದಳ ದಾಳಿ, ಬಾಲ ಕಾರ್ಮಿಕರನ್ನ ನೇಮಿಸಿಕೊಳ್ಳದಂತೆ ಎಚ್ಚರಿಕೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.